ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಒಂದು ಕನಸಿರುತ್ತದೆ. ಯಾರಾದರೂ ದೊಡ್ಡ ವ್ಯಕ್ತಿಯಾಗಬೇಕು, ಯಾರಾದರೂ ಕುಟುಂಬವನ್ನು ಸುಖವಾಗಿರಿಸಬೇಕು, ಇನ್ನೊಬ್ಬರು ಸಮಾಜದಲ್ಲಿ ಗುರುತನ್ನು ಪಡೆಯಬೇಕು ಎಂದು ಬಯಸ್ತಾರೆ. ಆದರೆ ಒಂದು ಸತ್ಯ ಏನೆಂದರೆ, ಕನಸು ಕಾಣುವುದು ಸುಲಭ, ಆದರೆ ಅದನ್ನು ಸಾಧಿಸುವುದು ಅಭ್ಯಾಸ ಮತ್ತು ನಿಯಮಗಳ ಮೇಲೆ ಅವಲಂಬಿತವಾಗಿದೆ. ಯಶಸ್ಸು ಒಂದು ದಿನದಲ್ಲಿ ಬರೋದಿಲ್ಲ, ಅದು ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ಅಭ್ಯಾಸಗಳಿಂದ ನಿರ್ಮಾಣವಾಗುತ್ತದೆ. ಆದ್ದರಿಂದ ಯಶಸ್ವಿ ಜೀವನಕ್ಕೆ ಸಹಾಯ ಮಾಡುವ 10 ಪ್ರಮುಖ ನಿಯಮಗಳು ಮತ್ತು ಅಭ್ಯಾಸಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದು ಸ್ಪಷ್ಟವಾದ ಗುರಿ ಇಟ್ಟುಕೊಳ್ಳುವುದು. ಗುರಿಯಿಲ್ಲದೆ ಬದುಕುವುದು ದಿಕ್ಕಿಲ್ಲದ ಹಡಗಿನಂತಿದೆ. ನಿಮಗೆ ಯಾವ ಜೀವನ ಬೇಕು, ನೀವು ಯಾವ ಮಟ್ಟಿಗೆ ಬೆಳೆಯಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಬೇಕು. ಗುರಿ ಸ್ಪಷ್ಟವಾಗಿದ್ದರೆ ಮನಸ್ಸು ಮತ್ತು ಶ್ರಮ ಎರಡೂ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ. ಎರಡನೆಯದು ಶಿಸ್ತಿನ ಜೀವನ. ಯಶಸ್ವಿಯಾದ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಗುಣವೆಂದರೆ ಶಿಸ್ತು. ಅವರು ಸಮಯಕ್ಕೆ ಎದ್ದುಕೊಳ್ಳುತ್ತಾರೆ, ಸಮಯಕ್ಕೆ ಕೆಲಸ ಮಾಡುತ್ತಾರೆ ಮತ್ತು ತಮ್ಮ ದಿನವನ್ನು ಯೋಜನೆ ಮಾಡಿಕೊಂಡಿರುತ್ತಾರೆ. ಸಣ್ಣ ಶಿಸ್ತುಗಳು ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಮೂರನೆಯದು ಪ್ರತಿದಿನ ಕ್ರಮವಾಗಿ ಪ್ರಯತ್ನಿಸುವುದು. ಒಂದು ದಿನ ಹೆಚ್ಚು ಕೆಲಸ ಮಾಡಿ ನಂತರ ಹಲವಾರು ದಿನ ಬಿಡುವುದರಿಂದ ಯಶಸ್ಸು ಬರೋದಿಲ್ಲ. ಪ್ರತಿದಿನ ಸ್ವಲ್ಪವಾದರೂ ನಿಮ್ಮ ಗುರಿಯ ಕಡೆಗೆ ಹೆಜ್ಜೆ ಇಡಬೇಕು. ಸಂಘ ಪ್ರಯತ್ನಗಳೇ ಒಂದು ದಿನ ದೊಡ್ಡ ಫಲಿತಾಂಶ ಕೊಡುತ್ತವೆ. ನಾಲ್ಕನೆಯದು ಹೊಸ ವಿಷಯಗಳನ್ನು ಕಲಿಯುವ ಅಭ್ಯಾಸ. ಜಗತ್ತು ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ. ಆದ್ದರಿಂದ ನಾವು ಕೂಡ ಹೊಸ ಕೌಶಲ್ಯಗಳನ್ನು ಕಲಿಯಬೇಕು. ಪುಸ್ತಕ ಓದುವುದು, ಅನುಭವಿಗಳ ಮಾತು ಕೇಳುವುದು, ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವುದು ಇವೆಲ್ಲವೂ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಐದನೆಯದು ಸಮಯದ ಮಹತ್ವವನ್ನು ಅರಿತುಕೊಳ್ಳುವುದು. ಹೋಗಿದ ಸಮಯ ಮತ್ತೆ ಮರಳಿ ಬರೋದಿಲ್ಲ. ಯಶಸ್ವಿ ವ್ಯಕ್ತಿಗಳು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಅವರು ತಮ್ಮ ಸಮಯವನ್ನು ಮುಖ್ಯ ಕೆಲಸಗಳಿಗೆ ಬಳಸುತ್ತಾರೆ ಮತ್ತು ಅನಾವಶ್ಯಕ ವ್ಯತ್ಯಯಗಳಿಂದ ದೂರ ಇರುತ್ತಾರೆ. ಆರನೆಯದು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವುದು. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ, ಆದರೆ ಕಷ್ಟ ಬಂದಾಗಲೇ ನಾವು ನಿಲ್ಲಬಾರದು. ಯಶಸ್ವಿಯಾದವರು ಸಮಸ್ಯೆಗಳನ್ನು ಅಡೆತಡೆಯಾಗಿ ನೋಡೋದಿಲ್ಲ, ಅದನ್ನು ಹೊಸ ಪಾಠವಾಗಿ ನೋಡುತ್ತಾರೆ. ಏಳನೆಯದು ಸ್ವಯಂ ವಿಶ್ವಾಸ ಬೆಳೆಸಿಕೊಳ್ಳುವುದು. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ಜಗತ್ತು ನಿಮ್ಮ ಮೇಲೆ ನಂಬಿಕೆ ಇಡುತ್ತದೆ. ಕೆಲವೊಮ್ಮೆ ನಾವು ತಪ್ಪು ಮಾಡಬಹುದು, ವಿಫಲವಾಗಬಹುದು, ಆದರೆ ಅದು ಅಂತ್ಯವಲ್ಲ. ಅದೇ ಅನುಭವ ಮುಂದಿನ ಜಯಕ್ಕೆ ಕಾರಣವಾಗಬಹುದು. ಎಂಟನೆಯದು ಉತ್ತಮ ಜನರೊಂದಿಗೆ ಇರಲು ಪ್ರಯತ್ನಿಸುವುದು. ನಮ್ಮ ಸುತ್ತಲಿರುವ ಜನರು ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಾರೆ. ಆದ್ದರಿಂದ ಪ್ರೋತ್ಸಾಹ ನೀಡುವ, ಪರಿಶ್ರಮ ಮಾಡುವ ಮತ್ತು ಒಳ್ಳೆಯ ಆಲೋಚನೆ ಹೊಂದಿರುವ ಜನರೊಂದಿಗೆ ಸ್ನೇಹ ಬೆಳೆಸಬೇಕು. ಒಂಬತ್ತನೆಯದು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಆರೋಗ್ಯವಿಲ್ಲದೆ ಯಾವುದೇ ಯಶಸ್ಸಿಗೂ ಅರ್ಥವಿಲ್ಲ. ದೇಹ ಮತ್ತು ಮನಸ್ಸು ಆರೋಗ್ಯವಾಗಿದ್ದರೆ ಮಾತ್ರ ನಾವು ದೊಡ್ಡ ಗುರಿಗಳನ್ನು ಸಾಧಿಸಬಹುದು. ಆದ್ದರಿಂದ ವ್ಯಾಯಾಮ, ಉತ್ತಮ ಆಹಾರ ಮತ್ತು ಸರಿಯಾದ ವಿಶ್ರಾಂತಿ ಅಗತ್ಯ. ಹತ್ತನೆಯದು ಎಂದಿಗೂ ಕೈಬಿಡಬಾರದು. ಯಶಸ್ಸು ಕೆಲವೊಮ್ಮೆ ತಡವಾಗಿ ಬರುತ್ತದೆ, ಆದರೆ ನಾವು ಪ್ರಯತ್ನವನ್ನು ನಿಲ್ಲಿಸಬಾರದು. ಪ್ರತಿಯೊಂದು ವಿಫಲತೆಯೂ ಒಂದು ಪಾಠ. ಆ ಪಾಠಗಳಿಂದಲೇ ನಾವು ಇನ್ನಷ್ಟು ಬಲವಾಗುತ್ತೇವೆ. ಕೊನೆಯಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ಯಶಸ್ಸು ಒಂದು ಗುರಿ ಮಾತ್ರವಲ್ಲ, ಅದು ಒಂದು ಪ್ರಯಾಣ. ಪ್ರತಿದಿನ ಉತ್ತಮವಾಗಲು ಪ್ರಯತ್ನಿಸಿದರೆ ನಿಮ್ಮ ಜೀವನ ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸಿನತ್ತ ಸಾಗುತ್ತದೆ. ನಿಮ್ಮ ಕನಸು ದೊಡ್ಡದಿರಲಿ, ನಿಮ್ಮ ಪರಿಶ್ರಮ ಅದಕ್ಕಿಂತಲೂ ದೊಡ್ಡದಿರಲಿ. ಆಗ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡೇ ಬರುತ್ತದೆ.